ಭದ್ರಾವತಿ ಮಹಿಳಾಧಿಕಾರಿ ನಿಂದನೆ ಪ್ರಕರಣವು ರಾಜ್ಯದೆಲ್ಲೆಡೆ ವ್ಯಾಪಕ ಸುದ್ದಿಯಾಗಿತ್ತು. ಇದರ ಬೆನ್ನಲ್ಲೇ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಶಾಸಕ ಸಂಗಮೇಶ್ ಪುತ್ರನ ವಿರುದ್ಧ ಹರಿಹಾಯ್ದಿದ್ದಾರೆ. ಅಧಿಕಾರಿಗೆ ಬೈದಿದ್ದಕ್ಕೆ ಶಾಸಕನ ಪುತ್ರನಿಗೆ ಕ್ಷೀರಾಭಿಷೇಕ ಆಗಿದೆ ಎಂದು ಲೇವಡಿ ಮಾಡಿದರು. ಅಧಿಕಾರ ಬಳಸಿ ಎಫ್ಐಆರ್ನಲ್ಲಿ ಆರೋಪಿಯ ಹೆಸರೇ ಸೇರಿಸಿದಂತೆ ಮಾಡಿದ್ದಾರೆ. ಪೊಲೀಸರಿಗೆ ರಕ್ಷಣೆ ಇಲ್ಲದ ಸ್ಥಿತಿ ಭದ್ರಾವತಿಯಲ್ಲಿದೆ. ಕೂಡಲೇ ಶಾಸಕನ ಮಗ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದರು. ಕೈಲಿಟ್ಕೊಂಡಿದೆ ಹರಿಪ್ರಸಾದ್ ಅವರ ಒಂದು 18 ಜನಕ್ಕೋ 20 ಜನಕ್ಕೋ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೆಲ್ಲರೂ ಕೂಡ ಮುಸಲ್ಮಾನರು ಅಂತ ಅವರೇ ಹೇಳ್ತಾ ಇದ್ದಾರೆ, ನಾನು ಹೇಳಲ್ಲ. ಈಗ ಅವರನ್ನು ಬುರ್ಕ ಹಾಕೊಂಡು ಟೋಪಿ ಹಾಕೊಂಡು ಬಂದಿದ್ದವ್ರು ಅವ್ರು ಯಾರು ಒಬ್ಬರಾದರೂ RSSನವರು ಆಗಿದ್ದಾರಾ? RSS BJP ಅಂತಂದ ತಕ್ಷಣ ಇವ್ರ ಮೈ ಮೇಲೆ ಭೂತಾನೇ ಬಂದ್ಬಿಡುತ್ತೆ. ಈಗ ಹರಿಪ್ರಸಾದ್ಗೆ ಮತ್ತು ಲಕ್ಷ್ಮಣ್ಗೆ ಯಾವಾಗ ಹಾಲಿನ ಅಭಿಷೇಕ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಭದ್ರಾವತಿಯ MLA ಅವ್ರ ಮಗ ಅವನೇ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ. ಎಂಥೆಂಥ ಅವಾಚ್ಯ ಶಬ್ದಗಳು ನಿಜಕ್ಕೂ ಕೂಡ ನನ್ನ ಪತ್ರಕರ್ತರೊಬ್ಬರು ನನಗೆ ತೋರಿಸ್ದಿರೋದನ್ನು ಅದನ್ನು ನೋಡಿ ತುಂಬ ಬೇಜಾರಾಯಿತು. ಯಾವ ಕುಡುಕನೂ ಕೂಡ ಆ ಪದಗಳು ಬಳಸಲ್ಲ, ಅಷ್ಟು ಕೆಟ್ಟ ಅಶ್ಲೀಲ ಪದಗಳು. ಹಾಗಾಗಿ ಅಶ್ಲೀಲ ಪದಗಳನ್ನು ಬಳಸಿದವ್ರ ಬಗ್ಗೆ ಪ್ರಭಾವಿ ವ್ಯಕ್ತಿಗಳು ಪೊಲೀಸ್ ಇಲಾಖೆ ಮೇಲೆ ಮತ್ತು ಅಧಿಕಾರಿ ಮೇಲೂ ಕೂಡ ಒತ್ತಡ ತಂದು ಕಂಪ್ಲೇಂಟ್ ಕೊಡೋಂಥ ಸಂದರ್ಭದಲ್ಲಿ MLAಯ ಮಗನ ಹೆಸರನ್ನು ಸೇರಿಸಿದ ನೋಡ್ಕೊಳ್ಳೋಂಥ ಇವತ್ತು ದುಸ್ಥಿತಿ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಇದು? ಆ ಹೆಣ್ಮಗಳು ನನ್ನ ಬಗ್ಗೆ ಕೆಟ್ಟದಾಗಿ ಒಂದಿಷ್ಟು ತೋರಿಸ್ತಾರೆ. ಯಾಕ್ರಿ ಇಷ್ಟು ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡ್ತಿದ್ರಿ? ನಾನೊಬ್ಬ ಸರ್ಕಾರಿ ಅಧಿಕಾರಿ ರೀ. ಏನೇನೋ ಅವ್ರು ಪದ ಬಳಸ್ಯಾರೆ ನಾನು ಹೇಳಲ್ಲ. ಅಂಥವ್ರಿಗೆ ಕ್ಷೀರಾಭಿಷೇಕ. ಮತ್ತೆ ಹೇಳ್ತೀಯಾರಪ್ಪ ಅಮ್ಮ ಇಬ್ಬರು ಸೇರಿ RSS BJP JDS ಅವ್ರ ಕುತಂತ್ರ. ಹಾಗೆ ಹರಿಪ್ರಸಾದ್ಗೂ ಲಕ್ಷ್ಮಣ್ಗೂ ಏನು ವ್ಯತ್ಯಾಸ ಇಲ್ಲ, MLA ಮಗನಿಗೂ ಅವ್ರಿಗೂ. ಅದಕ್ಕೋಸ್ಕರ ಎಲ್ಲೆಲ್ಲಿ RSS ಬಗ್ಗೆ ಟೀಕೆ ಮಾಡ್ತಿರೋ ಕ್ಷೀರಾಭಿಷೇಕ